ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ಇವತ್ತು ನಮ್ಮ ಒಂದು ಸ್ಟುಡಿಯೋಕ್ಕೆ ಸೌಜನ್ಯಮೂರ್ತಿ ನಾಟಕಕಾರರು ಆತ್ಮೀಯರ ಅಂತ ಜೇವರಿಗೆ ರಾಜನ್ ಅವರನ್ನು ತಮ್ಮೆಲ್ಲರ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ಸ್ಟುಡಿಯೋದ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಸರ್. ತಮಗೆ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ಸಮಾಜವನ್ನು ಪ್ರತಿಬಿಂಬಿಸಿ ಓರೆಗೋರೆಗಳನ್ನು ತಿದ್ದಿ ಮಾನವೀಯ ಸಂಸ್ಕೃತಿಯನ್ನು ಮೆರೆಯುವುದೇ ನಾಟಕ ಸರ್. ನಮ್ಮ ದೇಶದ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಸರ್. ವೇದ ಕಾಲದಿಂದ ಮೊದಲುಗೊಂಡು ಇಂದಿನ ಸಾಮಾಜಿಕ ಜೀವನದಲ್ಲಿಯೂ ರಾಮಾಯಣ ಮತ್ತು ಮಹಾಭಾರತದ ಎಲ್ಲ ಪಾತ್ರಗಳು ಪ್ರತಿಫಲನವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ ಸರ್. ಹೌದು. ಭವ್ಯ ಭಾರತದಲ್ಲಿ ಆಯಾ ರಾಜ್ಯಗಳ ಒಂದು ಪ್ರಾದೇಶಿಕ ಭಾಷೆಗಳಿಗನುವಾಗಿ ನಾಟಕಗಳು ರಚಿತಗೊಂಡು ಸರ್ ಪ್ರದರ್ಶನವಾಗ್ತಾ ಜನಮನವನ್ನು ರಂಜಿಸುತ್ತಾ ನೀತಿ ಬೋಧೆಯನ್ನು ಮಾಡ್ತಾ ಬಂದಿದ್ದೇವೆ ಸರ್. ಹೌದು. ಹೀಗೆ ಸರ್ ನಮ್ಮ ಒಂದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಇದು ರೀ ನಮ್ಮ ಕಲಾವಿದರ ಒಂದು ತವರೂರು ಅಂತ ಮೊದಲಿಂದ ಹೆಸರಾಗಿದೆ ಸರ್. ಇಲ್ಲಿ ಸರ್ ಒಂದು ಮನುಷ್ಯನಿಗೆ ಮಾತು ಬರೋದಕ್ಕಿಂತ ಮೊದಲು ತನಗಂತ ಒಂದು ಸುಖ ದುಃಖಗಳನ್ನು ತನ್ನ ಆಂಗಿಕ ಅಭಿನಯದ ಮುಖಾಂತರವಾಗಿ ಸರ್ ವ್ಯಕ್ತ ಮಾಡ್ತಾ ಇದ್ದ. ನಂತರ ಅವು ಬಯಲಲ್ಲಿ ಪ್ರದರ್ಶನ ಆಗಿದೆ, ಅದಕ್ಕೆ ಬಯಲಾಟ ಅಂತ ಅದಿರಿ. ಅದಕ್ಕೆ ಒಂದು ಭಾಷೆಯ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟು ನಿಗದಿತವಾದಂಥ ಒಂದು ಸ್ಟೇಜ್ ಕಟ್ಟಿ ರಂಗಭೂಮಿ ಸರ ನಮಗೆ ಪ್ರಚಲಿತವಾಯಿತು ರೀ. ಇಂಥ ಒಂದು ವೃತ್ತಿರಂಗಭೂಮಿ ಹಲವಾರು ಕಂಪನಿಗಳು ಸಹ ನಮ್ಮ ಗೋಕಾಕಕ್ಕೆ ಬಂದು ತಮ್ಮ ಒಂದು ಅಮೂಲ್ಯವಾದಂಥ ಸೇವೆಯನ್ನು ನೀಡಿ ಸರ್ ಜನಮನವನ್ನು ತಿದ್ದುವಂಥ ಕಾರ್ಯ ಮಾಡಿದವು ಸರ್. ಆ ಒಂದು ನಿಟ್ಟಿನಲ್ಲಿ ನೋಡಬೇಕಾದ್ರೆ ಸರ್ ನಮ್ಮ ಗೋಕಾಕ್ ಶಾರದಾ ಸಂಗೀತ ನಾಟಕ ಮಂಡಳಿ ರೀ ನಮ್ಮ ಬಸವಣ್ಣಪ್ಪ ತುಕಾರಾಮಪ್ಪ ಹೊಸಮಣಿಯವರು ಅವರಿಗಿಂತಲೂ ಮುಂದೆ ಸರ್ ಕಾಡಸಿದ್ದೇಶ್ವರ ನಾಟ್ಯ ಸಂಘ ಅಂತ ಹೇಳಿ ಸರ್ ನಮ್ಮ ಕೊಣ್ಣೂರು ಅವ್ರದ್ರಿ ಶಿವಮೂರ್ತಯ್ಯ ಕಣಬರಗಿ ಮಠ ಅಂತ ಹೇಳಿ ಸರ್ ಹಿರಿಯ ಕಲಾವಿದರು ಸರ್. ಬ್ರಿಟಿಷ್ ಕಂಪನಿ ಒಂದು ಆಡಳಿತ ನಮ್ಮ ಗೋಕಾಕ್ ಮಿಲ್ ಅಂತ ಗಿರಣಿ ಜವಳಿ ಒಳಗಡೆ ಅವರು ಕಾರ್ಮಿಕರಾಗಿದ್ದರು ಸರ್. ಬ್ರಿಟಿಷರು ತಮ್ಮ ಒಂದು ವಿನೋದಕ್ಕಾಗಿ ಮೂಕಿ ಚಿತ್ರಗಳ ಜೊತೆಗೆ ನಾಟಕಗಳನ್ನು ಪ್ರಾರಂಭ ಮಾಡಿಸ್ತಾರೆ ಸುಮಾರು 1862 ಇಸ್ವಿ ಒಳಗೆ. ಆವಾಗೇನು ನಮ್ಮದು ಪ್ರಾರಂಭವಂತ ನಮ್ಮ ಕಣಬರಗಿ ಅವ್ರದ್ರಿ ನಾಟಕ ಮಂಡಳಿ ಸರ್. ಅದರಿಂದ ನಾವು ಮೊದಲುಕೊಂಡು ಬಹಳಷ್ಟು ಕಂಪನಿಗಳು ನಮ್ಮ ಗೋಕಾಕಕ್ಕೆ ಬಂದು ಸರ್ ತಮ್ಮದೇ ಅಂತ ಒಂದು ಕಲಾ ವೈಭವವನ್ನು ತೋರಿಸಿದ್ದಾವೆ ಸರ್. ಆ ನಿಟ್ಟಿನಲ್ಲಿ ಸರ್ ನಾವು ಒಂದು ಪ್ರಸ್ತುತ 2025 ಸಾಲಿನಲ್ಲಿ ಸರ್ ನಮ್ಮ ಗೋಕಾಕ್ ಗ್ರಾಮದಲ್ಲಿ ಅಂದರೆ ಮಹಾಲಕ್ಷ್ಮೀ ದೇವಿಯ ಒಂದು ಉತ್ಸವದ ನಿಮಿತ್ತವಾಗಿ ತಮ್ಮ ಒಂದು ಕಂಪನಿ ಸರ್ ನಮ್ಮ ಗೋಕಾಕಕ್ಕೆ ಆಗಮಿಸಿ ಒಂದು ವಿಶಿಷ್ಟವಾದ ಒಂದು ದಾಖಲೆಯನ್ನು ಮಾಡಿದೆ ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಸರ್ ಜನಮಾನಸಕ್ಕೆ ನಾವು ಏನನ್ನು ಕೊಡ್ತೀವೋ ಅದನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ನಿಮ್ಮ ಒಂದು ನಾಟಕಗಳು ಏನು ಪ್ರದರ್ಶನ ಆಗಿದೆ ಸರ್ ಅಶ್ಲೀಲ ರಹಿತ ನಾಟಕಗಳು ಸರ್. ಎಲ್ಲ ಕುಟುಂಬ ವರ್ಗದವರು ಬಂದು ಒಕ್ಕೂಡಿ ಬಂದು ಅಂದರೆ ಹೆಣ್ಣು ಮಕ್ಕಳು ಮೊದಲು ಮಾಡಿಕೊಂಡ್ರಿ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ನಿಮ್ಮ ನಾಟಕಗಳನ್ನ ಆಸ್ವಾದನೆಯನ್ನು ಮಾಡಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ಸರ್ ನಾನು ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಅರ್ಪಣೆ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ತಮ್ಮನ್ನು ಇವತ್ತು ನಮ್ಮ ಈ ಒಂದು ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಇಲ್ಲಿ ಆತ್ಮೀಯರ ಅಂತ ಅಶೋಕ್ ಮಲ್ಲಿಕಾರ್ಜುನ್ ಜೋತಾ ಅವರು ಸ್ಥಾಪನೆ ಮಾಡಿಕೊಂಡ್ರಿ ಇದು ತಮ್ಮದೇ ಅಂತ ಒಂದು ವೈಭವವನ್ನು ನಮ್ಮ ಇದಕ್ಕೆ ನಾಡಿಗಿರ್ತಾರೆ. ಈ ನಿಟ್ಟಿನಲ್ಲಿ ಸರ್ ತಮ್ಮ ಬದುಕಿನ ಸಿಂಹಾವಲೋಕನವನ್ನು ಕೇಳಬೇಕು ಅನ್ನುವಂಥ ಅಪೇಕ್ಷೆ ನಮ್ಮಲ್ಲಿದೆ ಹಾಗೂ ನಮ್ಮ ಎಲ್ಲ ಕಲಾಭಿಮಾನಿಗಳಿದ್ರಿ. ದಯವಿಟ್ಟು ತಮ್ಮ ಬದುಕಿನ ಒಂದು ಸಿಂಹಾವಲೋಕನ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ. ನೋಡ್ರಿ, ನಾನು ಮೊದಲಿಗೆ ಏನಂತಂದ್ರೆ ಊರಲ್ಲಿ ಈ ಭಜನೆಗಳನ್ನು ಮಾಡೋದು ಹಾಡೋದು ಅದು ನನಗೊಂದು ಸ್ವಲ್ಪ, ಆಮೇಲೆ ಈ ಪೆಟ್ಗಿ ಬಾರಿಸೋದು ಹಾರ್ಮೋನಿಯಂ ಬಾರಿಸೋದು ಇದೆಲ್ಲ ಇತ್ತು. ಆಮೇಲೆ ನನ್ನ ಬದುಕಿಗಾಗಿ ಏನಂತಂದ್ರೆ ಈ ಟೇಲರಿಂಗ್ ವೃತ್ತಿಯನ್ನು ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಏನಪ್ಪ ಅಂತಂದ್ರೆ ಆ ಸಂಗೀತದ ಒಂದು ಇದು ಮನುಷ್ಯನಲ್ಲಿ ಇದ್ದಾಗ ಅದು ಆ ಕಡೆ ಸ್ವಲ್ಪ ಜಕ್ಕೊಂಡು ಹೋಗ್ತದೆ, ತುಡಿತಾ ಇರ್ತದೆ. ಅದಕ್ಕೇನಪ್ಪ ಅಂತಂದ್ರೆ ಊರಾಗ ನಾವು ನಾಟಕ ಕಲ್ತಾಗ ಏನಪ್ಪ ಅಂತಂದ್ರೆ ಆ ನಾಟಕಗಳಲ್ಲಿ ಬಣ್ಣ ಹಚ್ಚಿ ಪಾತ್ರ ಮಾಡ್ತಾ ಇದ್ದೆ. ಅದರಲ್ಲಿ ಏನಂತಂದ್ರೆ ಹಾಸ್ಯ ಪಾತ್ರಗಳನ್ನು ಜನಗಳು ಬೇಗ ಅದನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡ್ತಾರೆ ಮತ್ತು ಆ ಕಲಾವಿದನ ಬಗ್ಗೆ ಪ್ರೀತಿನೂ ಮೂಡ್ತದೆ. ನಿಜಕ್ಕೂ ಸರ್. ಅದಕ್ಕೆ ನಾನು ಪಾತ್ರ ಮಾಡಿದಾಗ, ಹಾಸ್ಯ ಪಾತ್ರ ಮಾಡಿದಾಗ ಏನಪ್ಪ ಅಂದ್ರೆ ಜನ ಎಲ್ಲ ನನಗೆ ಬಹಳ ಅದ್ಭುತವಾಗಿ ಪಾತ್ರ ಮಾಡಿದ್ರಿ, ಬಹಳ ಚಂದಿತ್ತು ಅಂತ ಹೊಗಳದಾಗ ಬಂಗಾರದ ಲಿಂಗ ಅಂತ ಹೇಳಿ ನಾಟಕ. ಆ ನಾಟಕದಲ್ಲಿ ಒಂದು
ಹಾಸ್ಯ ಪಾತ್ರವನ್ನು ಮಾಡಿದ್ದೆ ನಾನು. ಮತ್ತು ಬೇರೆ ಒಂದು ನಾಟಕದಲ್ಲಿ ಅಂದರೆ ನಮ್ಮಲ್ಲಿ ಕೂಡ ಮಹಾಲಕ್ಷ್ಮೀ ದೇವಿ ಜಾತ್ರೆ ಆಗ್ತದೆ ಜೇವರ್ಗಿಯಲ್ಲಿ. ಆ ಜಾತ್ರೆಗೆ ಅವಾಗೇನಂತಂದ್ರೆ ಒಂದೆರಡು ನಾಟಕ ಕಲಿತಿದ್ರು. ಆಮೇಲೆ ಏನಪ್ಪ ಅಂತಂದ್ರೆ ಬಯಲಾಟಗಳು ಹೀಗೆಲ್ಲ ಜಾತ್ರೆ ಉತ್ಸವ ಸಲುವಾಗಿ ಆಗ್ತಿದ್ವು. ಮಾಡ್ಕೊಂಡು ಹವ್ಯಾಸಕ್ಕಾಗಿ ನಾನು ಮಾಡ್ತಾ ಇದ್ದೆ. ಒಂದು ಬರ್ತಾ ಏನಪ್ಪ ಅಂತಂದ್ರೆ ಒಂದು ನಮ್ಮೂರಿನಲ್ಲಿ ಏನಂತಂದ್ರೆ ಒಂದು ಅಖಂಡೇಶ್ವರ ಮಠ ಆದರೆ ಷಣ್ಮುಖ ಶಿವಗಳ ಮಠ ಅಂಥೇಳಿ. ಆ ಮಠದ ವತಿಯಿಂದ ಏನಂತಂದ್ರೆ ಈ ಧಾರ್ಮಿಕ ನಾಟಕಗಳನ್ನು ಆಡಬೇಕು, ಅಧ್ಯಾತ್ಮವನ್ನು ಜನರಲ್ಲಿ ಬಿತ್ತಬೇಕು, ಒಂದು ಒಳ್ಳೆ ಮೌಲ್ಯವನ್ನು ಜನರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಶರಣರ ನಾಟಕಗಳನ್ನೇ ಬರೆಸಿ ನಮ್ಮ ಶಾಂತಲಿಂಗ ಮಹಾಶಿವಯೋಗಿಗಳೇನಂತಂದ್ರೆ ಆ ಮಠದ ಪೀಠಾಧೀಶ್ವರರು ಅವರು ಒಂದು ಆಸೆಯನ್ನು ವ್ಯಕ್ತಪಡಿಸಿ ಒಬ್ಬರು ನಮ್ಮಲ್ಲಿ ನನ್ನ ಗುರುಗಳು ಅಂದರೆ LBK ಆಲ್ದಾಳ್ ಅವರಂಥೇಳಿ ನಾಟಕ ಲೇಖಕರು, ನನ್ನ ಗುರುಗಳು ಮತ್ತು ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು ಅವರು. ಅವರು ಕಡೆಯಿಂದ ಒಂದು ಜೇವರ್ಗಿ ಜ್ಯೋತಿ ಷಣ್ಮುಖ ಶಿವಯೋಗಿಗಳ ಮಹಾತ್ಮೆ ಅಂಥೇಳಿ ಒಂದು ನಾಟಕ ಬರೆಸಿದ್ರು. ಅದರಲ್ಲಿ ಏನಪ್ಪ ಅಂತಂದ್ರೆ ಅವರೆಲ್ಲ ವೃತ್ತಿ ಕಲಾವಿದರನ್ನ ಕರ್ಕೊಂಡು ಬಂದು ಒಳ್ಳೊಳ್ಳೆ ಕಲಾವಿದರಿಗೆ ಯಾವ್ಯಾವ ಪತ್ರಕ್ಕೆ ಯಾರ್ಯಾರು ಶೂಟ್ ಆಗ್ತಾರೆ ಅಂಥವ್ರಿಗೆಲ್ಲ ಕರ್ಕೊಂಡು ಬಂದು ನಾಟಕ ಮಾಡಾಕತ್ತಿದ್ರು. ಅದರಲ್ಲಿ ಒಂದು ಹಾಸ್ಯ ಪಾತ್ರ ಇತ್ತು. ಅದು ಏನಂತಂದ್ರೆ ಈ ಕಂದ ಪದ್ಯಗಳು ಮತ್ತು ಹಾಡುಗಳು ಇದ್ದು ಹಾಸ್ಯ ಅಂತಂದ್ರೆ ಅಂದರೆ ರಾಜಹಾಸ್ಯ. ಅದರಲ್ಲಿ ಏನಂತಂದ್ರೆ ಎಲ್ಲೂ ಒಂದು ಚೂರು ಏನಂತಂದ್ರೆ ಅಶ್ಲೀಲ ಪದಗಳ ಬಿಡ್ರಿ. ನಾವು ಮಾಮೂಲಾಗಿ ಕೆಲವೊಂದು ಬರ್ತಿರ್ತಾವ ನಾಟಕ ನಿನ್ನವನ ನಿಮ್ಮವನ ಹಿಂಗೆಲ್ಲ ಅದು ಸಹಿತ ಬರಂಗಿಲ್ಲ. ಅಂಥ ಒಂದು ನಾಟಕದಲ್ಲಿ ಪಾತ್ರ ಮಾಡಕ್ಕೆ ಕಲಾವಿದರು ತರ್ತಿದ್ರು. ಪಾತ್ರ ಮಾಡೋರಿದ್ರೆ ಅವ್ರು ಹಾಡಿಕೆ ಇರ್ತಿರ್ಲಿಲ್ಲ. ಹಾಡಿಕೆ ಇದ್ದವ್ರು ತಂದ್ರೆ ಹಾಸ್ಯಪಾತ್ರ ಮಾಡಕ್ಕೆ ಬರ್ತಿರಲಿಲ್ಲ. ಹಿಂಗಾದಾಗ ಇಲ್ಲ ಹೆಂಗಾರ ಮಾಡಿ ಅದು ಸೆಟ್ ಆಗವಲ್ವ ಯಾರು, ಮತ್ತು ರಾಜಣ್ಣ ಪಾತ್ರ ಮಾಡ್ತಾನ, ಒಳ್ಳೆ ಪಾತ್ರ ಮಾಡ್ತಾನ, ಹಾಡಿಕೆನೂ ಚಲೋ ಐತಿ, ಅವನಿಗೆ ಹಚ್ಚರಿ ಅಂತ ನನ್ನ ಕೇಳಿದ್ರು. ಬ್ಯಾಡ್ರಿ, ಯಾಕಂತಂದ್ರೆ ನಾನು ಈಗಾಗಲೇ ಬೇಡ ಇದು ಅಂಥೇಳಿ ಕೆಲವು ಅಷ್ಟೊತ್ತಿಗಾಗಲೇ ಒಂದು ವೃತ್ತಿ ಕಂಪ್ನಿಯಲ್ಲಿ ಪಾತ್ರ ಮಾಡಿದ್ದೆ ನಾನು. ಹೌದು ಸರ್. ನಮ್ಮ ಮನೆಯಾಗೆಲ್ಲ ಬೈದು ಕರ್ಕೊಂಡು ಬಂದಿದ್ರು. ಬ್ಯಾಡ್ರಿ ಮನೆಯಾಗೆಲ್ಲ ವೃತ್ತಿ ಕಂಪನಿ ಯಾವ ಸರ್ ಅದು? ಅದು ಬಸವೇಶ್ವರ ನಾಟ್ಯ ಸಂಘ ಬೆನಕಟ್ಟಿ ಅಂತೇಳಿ ಅಲ್ಲಿ ಮಾಡಿದ್ವಿ. ಮಾಡಿದಾಗ ಮತ್ತು ಬಂದೇನಪ್ಪ ಅಂತಂದ್ರೆ ಟೇಲರಿಂಗ್ ಮಾಡ್ಕೊಂಡು ಕುಂತಿದ್ವಿ. ಮತ್ತು ಕಡೆಗೆ ನಮ್ಮಲ್ಲಿ VA ಗೋಗಿ ಅಂಥೇಳಿ ಒಬ್ಬರು ದೊಡ್ಡ ಸಾಹುಕಾರರು, ಅವರು ಮತ್ತು ಅವರ ಸ್ನೇಹಿತರೆಲ್ಲ ಕೂತ್ಕೊಂಡಾಗ ಹಿಂಗ್ರಿ ಆ ಹುಡುಗ ಕೇಳಲಾಗ್ಯಾನ ಅಂತಂದ್ರೆ ನನಗೆ ಕರೆಸಿದ್ರು. ನನಗೆ ಕರೆಸಿದಂಥ ದೊಡ್ಡವ್ರು ಹೇಳಿದಾಗ ನಾನು ಅನಿವಾರ್ಯವಾಗಿ ಒಪ್ಪಲೇಬೇಕಾಯ್ತು. ಆಯ್ತು ರೀ, ಇದೊಂದು ಊರು ಮಾಡ್ತೀನಿ, ನಾ ಮುಂದೆ ಮಾಡಲ್ರಿ ಅಂತ. ನಾವೇನು ಬಣ್ಣ ಹಚ್ಚಿ ಪಾತ್ರ ಮಾಡಾಕತ್ತೀವಿ, ಅಂಗಡಿ ಬಂದಾತು. ಹೌದಲ್ಲ ಸರ್, ಟೇಲರಿಂಗ್ ಅಂಗಡಿ ಬಂದಾತು. ಅದೇನು ಮಾಡೋಕ್ಕಾಗಲಿಲ್ಲ. ಮುಂದೇನಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಹೊಂಟಿವಿ. ಇದು ವೃತ್ತಿಯಾಗಿ ನೀವು ಹೆಂಗೆ ತಗೊಂಡು ಸರ್? ವೃತ್ತಿನೇ ಅದು ವೃತ್ತಿ ನಾಟಕ ಕಂಪ್ನಿನೇ ಮಾಡಿದ್ರು ಅವ್ರ ಮಠದ ವತಿಯಿಂದ. ಅಲ್ಲೇ ನೀವು ಸೇರಿದ್ರಿ? ಸೇರಿದ್ವಿ. ಮತ್ತು ಬಿಟ್ವಿ. ಮತ್ತು ಬಿಟ್ಟು ಮತ್ತೊಂದು ಸ್ವಲ್ಪ ಬೇರೆ ಕಂಪ್ನಿಗಳ ಹೋಗಿ ಬಂದ್ವಿ. ಮತ್ತೇನಪ್ಪ ಅಂತಂದ್ರೆ ಕಡೆಗೆ ನನಗೆ ಸ್ವಂತ ಕಂಪ್ನಿ ಕಟ್ಟಿದ್ರಾತು ಸ್ವತಂತ್ರವಾಗಿ. ಅದು ಸ್ವಲ್ಪ ಮಠಾಧೀಶರುಗಳು ಇನ್ನಿತರರು ಸ್ವಲ್ಪ ತಲೆಯಲ್ಲಿ ಕೊಟ್ಟಂಥದ್ದು. ಅಂದ್ರೆ ವೃತ್ತಿ ನಾಟಕ ಕಂಪ್ನಿಗಳು ಕೆಡಾಕತ್ತಾವು. ಅದರಲ್ಲಿ ಏನಪ್ಪ ಅಂದ್ರೆ ಈ ಡಾನ್ಸು, ಆಮೇಲೆ ಡಬಲ್ ಮೀನಿಂಗ್ಸು, ಇಂಥ ಡೈಲಾಗ್ಗಳನ್ನು ಮಾತಾಡೋದ್ರಿಂದ ಅರ್ಥ ಇಲ್ಲ. ನಾವು ಜನರಿಗೆ ಸಂದೇಶ ಕೊಡಬೇಕು ಹೊರತಾಗಿ ಜನರನ್ನ ಕೆಡಿಸಬಾರ್ದು ಅನ್ನುವಂಥ ಉದ್ದೇಶ ಇತ್ತು. ಆವಾಗ ನಾವೇನಪ್ಪ ಅಂತಂದ್ರೆ ಸ್ವಂತ ಕಂಪ್ನಿ ಮಾಡಿದೆ. ಸ್ವಂತ ಕಂಪ್ನಿ ಕಟ್ಟಿದಾಗಿನಿಂದಲೂ ನನಗೊಂದು ಏನಂತಂದ್ರೆ ಕೆಲವು ಎಲ್ಲಾದರೂ ಸ್ವಲ್ಪ ಮಟ್ಟಿಗೆ ಬಳಸಿದ್ರು ನನಗೆ ಬೇಜಾರಾಗ್ತದೆ. ಹೌದು, ನಿಜಕ್ಕೂ ಸರ್. ಆದರೂ ಬೀಳಪ್ಪ ಕಲಾವಿದರು ಏನಾರು ಮಾಡಲಿ ಅಂಥೇಳಿ ಸುಮ್ಮ ಹಾಕಿವಿ. ಆದ್ರೆ ಅಲ್ಲಿ ನನ್ನ ಉದ್ದೇಶ ಏನಂತಂದ್ರೆ ಹೆಣ್ಮಕ್ಳು ನಾಟಕ ನೋಡಿದ್ರು ಆ ನಾಟಕವನ್ನು ಹೆಣ್ಮಕ್ಳು ತಲೆ ಎತ್ತಿ ನೋಡ್ಬೇಕು ಹೊರತಾಗಿ ಆ ನಾಟಕದ ಡೈಲಾಗ್ಸ್ಗಳನ್ನು ಅಥವಾ ಸನ್ನಿವೇಶದಲ್ಲಿ ದೃಶ್ಯಗಳನ್ನು ನೋಡಿ ಹೆಣ್ಮಕ್ಳು ತಲೆ ತಗ್ಗಿಸಬಾರ್ದು. ನಿಜಕ್ಕೂ ಸರ್, ಇದೇ ನನ್ನ ಒಂದು ಧ್ಯೇಯ ಮತ್ತು ಉದ್ದೇಶ. ತಮ್ಮ ಉದ್ದೇಶ ಭಾಳ ಒಳ್ಳೆಯ ಸರ್. ಯಾಕಂದ್ರೆ ಸರ್ ಸಮಾಜವಾದ ಅದನ್ನು ತಿದ್ದುವಂತಹ ಕಾರ್ಯವನ್ನು ನಾವು ಸರ್ ನಾಟಕಗಳ ಮೂಲಕವಾಗಿ ಮಾಡಬೇಕಾಗಿದೆ ಸರ್. ಅದು ಏನೇ ಸರ್, ಡ್ರಾಮಾ ಇಸ್ ನಥಿಂಗ್ ಬಟ್ ಇಟ್ ರಿಫ್ಲೆಕ್ಟ್ಸ್ ದ ರಿಯಲ್ ಸೊಸೈಟಿ ಅಂತ ಹೇಳ್ತಾರೆ ಸರ್. ಸಮಾಜವನ್ನು ತಿದ್ದುವಂಥ ಕಾರ್ಯ ಒಂದು ಚರಗುರು ಸೇವೆ ಸರ್. ಅಂಥ ಒಂದು ಸೇವೆ ಸರ್. ನೀವು ನಿಮ್ಮ ಸ್ವಂತ ಕಂಪನಿಗಳನ್ನು ಕಟ್ಟಿ ಸರ್ ಯಾವ್ಯಾವ ನಾಟಕಗಳನ್ನು ಆಡಿದಿರಿ ಸರ್? ಭಾಳ ನಾಟಕಗಳು ಆಡಿದ್ವಿ. ನಾನೇನಂತಂದರೆ ಈಗ ನಮ್ಮ ಒಂದು ನಾನು 1999ರಲ್ಲಿ ಒಂದು ನಾಟಕ ಬರೆದೆ. ಹಾಂ ಸರ್. ಅವಾಗ ಜನಗಳ ಅಭಿಪ್ರಾಯ ಏನಿತ್ತಂತಂದರೆ
ಈ ಡಾನ್ಸ್ ಮಾಡಿಸಿದ್ರು ಜನ ನಾಟಕ ನೋಡೋರು, ಕೆಲವು ಅಭಿರುಚಿ ಹಂಗೆ ಬೆಳೆದಿತ್ತು. ಆಮೇಲೆ ಏನಪ್ಪ ಅಂತಂದ್ರೆ ಈ ಹಾಸ್ಯ ಪಾತ್ರಗಳನ್ನು, ಹಾಸ್ಯ ಜಾಸ್ತಿ ಇದ್ರೆ ನಾಟಕ ನಡೀತಾ ಇದ್ವು. ಅದಕ್ಕೆ ನನ್ನ ತಲೆಯಾಗ ಏನು ಬಂತು, ಹಾಸ್ಯನೂ ಬೇಕಾದಷ್ಟು ಮಾಡೋಣ, ಜೊತೆಗೆ ಮನೋರಂಜನೆನೂ ಕೊಡೋಣ, ಆದ್ರೆ ಅಸಲಿಲ್ಲ ಬೇಡ ಅನ್ನುವಂಥದ್ದು ಹಂಗೆ ಬರೀಬೇಕು ಅಂತ ತಿಳ್ಕೊಂಡು ಆವಾಗ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು. ಅದಕ್ಕೇನಪ್ಪ ಅಂತಂದ್ರೆ ಒಂದು ಕಾರ್ಗಿಲ್ ವೀರರು ಅಂತ ನಾಟಕ ಬರೆದೆ ನಾನು. ಬರೆದು ಅದರಲ್ಲಿ ಕಾಮಿಡಿ ಬರೆದೆ. ಮುಂದೆ ಅದು ಹಿಂದಿ ಸಂಭಾಷಣೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಬಹಳಷ್ಟಿತ್ತು ಆ ನಾಟಕದಲ್ಲಿ. ಮುಂದೆ ಆ ನಾಟಕ ಏನಪ್ಪ ಅಂತಂದ್ರೆ ನಿಂತು ಹೋಯ್ತು. ಮತ್ತು ಅದರಲ್ಲಿ ಹಾಸ್ಯ ಜನ ಭಾಳ ಮೆಚ್ಚಿದ್ರು. ಅದಕ್ಕೇನಪ್ಪ ಅಂತಂದ್ರೆ ಈ ಕುಂಟಕೋಣ ಮೂಕಜಾಣ ಅನ್ನುವಂಥ ನಾಟಕನ ಆ ಕಾಮಿಡಿ ತಗೊಂಡು ಕರೆಕ್ಟಾಗಿ ನಾಟಕ ಮಾಡಿ ಬರೆದ್ವಿ. ಆ ನಾಟಕ ಇತಿಹಾಸ ದಾಖಲೆ ಆಯ್ತು, ಪ್ರಸಿದ್ಧ ಆಯ್ತು ಸರ್. ಹೌದು, ಎಲ್ಲ ಕಡೆ ಪ್ರದರ್ಶನ ಆಯ್ತು ಸರ್. ನಮ್ಮದು ಒಂದು 3 ನಾಟಕ ಕಂಪನಿಗಳು ನಡೆಸ್ತಾ ಇದ್ದೆ ನಾನು. 3 ನಾಟಕ ಕಂಪನಿಗಳ ಮಧ್ಯೆ ಸುಮಾರು 20,000 ಪ್ರದರ್ಶನಗಳನ್ನು ಆ ನಾಟಕ ಕಂಡಿತ್ತು ಸರ್. ನಿಜಕ್ಕೂ ಸರ್ ನಾವು ಹೆಮ್ಮೆ ಪಡುವಂತ. ಆಮೇಲೆ ಈ ಜಿ ಕನ್ನಡದವರು ಕಾಮಿಡಿ ಕಿಲಾಡಿಗಳಲ್ಲಿ ಪ್ರದರ್ಶನ ಮಾಡಿಸಿರು ಒಂದು 2-3 ಸಾರಿ. ಆಮೇಲೆ ನನಗೂ ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ರು. ಹೀಗೆಲ್ಲ ಆಯಿತು. ಆಮೇಲೆ ಏನಪ್ಪ ಅಂತಂದ್ರೆ ಮತ್ತು ಆ ಒಂದು ಜನರ ಒಂದು ಪ್ರೋತ್ಸಾಹ ಅದೆಲ್ಲ ನೋಡಿಕೊಂಡು ನಾನು ನಾಟಕ ಬರೀಬಲ್ಲೆ, ನನ್ನೂ ನಾಟಕ ಓಡ್ತಾವ ಅನ್ನುವಂಥದ್ದು ನನಗೆ ಮನದಟ್ಟ ಆಯ್ತು. ನಿಜಕ್ಕೂ ಸರ್. ಆಮೇಲೆ ಏನಪ್ಪ ಅಂತಂದ್ರೆ ಮುಂದೆ ವರಪುತ್ರ ಅನ್ನೋ ನಾಟಕ, ಆಮೇಲೆ ಶೆರೆಂಗಡಿ ಸಂಗವ್ವ, ನಗಶಿ ನಗಶಿ ಅಳಸ್ತಾಳ, ಮಂಗಳೂರು ಮಾಣಿ, ಹುಬ್ಬಳ್ಳಿ ರಾಣಿ, ಹಿಂಗೆ ಸುಮಾರು ಏನಪ್ಪ ಅಂತಂದ್ರೆ ಒಂದು 13 ನಾಟಕಗಳನ್ನು ಬರೆದೆ. ಮತ್ತು ಈ ವರ್ಷ ಏನಪ್ಪ ಅಂತಂದ್ರೆ ನನಗೆ ಒಂದು 67 ವರ್ಷ. ಹೌದು ಸರ್, 67 ವರ್ಷ. ಶುಗರ್ ಒಂದು 21 ವರ್ಷ ಆಯಿತು ಬಂದು. ಹಿಂಗಾಗಿ ನನಗೇನಪ್ಪ ಅಂತಂದ್ರೆ ಸ್ವಲ್ಪ ಸ್ಟ್ರೋಕ್ ಆಗಿತ್ತು. ಆದ್ರೂ ಸರ್ ನಿಮಗೆ ಆತ್ಮಬಲ ಅಂತ ಹೊಡೆದ ಸರ್. ಅದು ಬಂದ ಸಲುವಾಗಿ ಏನಂತಂದ್ರೆ ನಾನು ಇಲ್ಲಿ ಬರೋಕ್ಕಾಗಲಿಲ್ಲ. ಜಾತ್ರೆ ಕಂಪ್ನಿ ಕಳಿಸಿದೆ, ಆದ್ರೆ ನನಗೆ ಬರೋಕ್ಕಾಗಲಿಲ್ಲ. ನಾನು ಏನಂದ್ರೆ ಈಗ ಪ್ರತಿ ವರ್ಷನೂ ಒಂದೊಂದು ಹೊಸ ನಾಟಕನ ನಾವು ಕೊಡಲೇಬೇಕು ಜಾತ್ರೆಗಳಿಗೆ. ಹೌದೌದು. ಅದಕ್ಕಾಗಿ ಏನಂತಂದ್ರೆ ಈಗ ನಾವು ನಮ್ಮ ಬೇಕಾದಷ್ಟು ಫೇಮಸ್ ಆಗಿದ್ದೀವಿ, ಏನು ತೊಂದರೆ ಇಲ್ಲ. ಹೊಸಬರಿಗೂ ಏನಪ್ಪ ಅಂದ್ರೆ ಅವರು ಬರೆದಂಥ ನಾಟಕಗಳನ್ನು ನಾವು ವೇದಿಕೆಗೆ ತರಬೇಕು ಅನ್ನೋಂಥ ಉದ್ದೇಶದಿಂದ ಒಂದು 2-3 ಕವಿಗಳ ನಾಟಕಗಳು ತಂದ್ವಿ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಒಬ್ಬರು ಏನಪ್ಪ ಅಂತಂದ್ರೆ ಮಹಾದೇವ್ ಹೊಸೂರ್ ಅನ್ನೋರು ಒಂದು 2 ನಾಟಕ ಬರೆದಿದ್ರು. ಅದನ್ನ ಕಾಮಿಡಿ ಸ್ವಲ್ಪ ಕಡಿಮೆ ಇರ್ತದ. ಅದು ಒಂದು ಗಂಗಿ ಮನೆಯಾಗ ಗೌರಿ ಹೊಲ್ದಾಗ ಅನ್ನುವಂಥ ನಾಟಕ. ಅದಕ್ಕೇನಪ್ಪ ಅಂದ್ರೆ ಕಾಮಿಡಿ ನಾನು ಬರೆದೆ, ಸ್ಟೋರಿ ಅವ್ರು ತೊಗೊಂಡೆ. ಮತ್ತು ಅವ್ರದ್ದೇ ಇನ್ನೊಂದು ನಾಟಕ ಹೋದ ವರ್ಷ ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವಂಥ ನಾಟಕ ಕೂಡ ಸ್ವಲ್ಪ ಕಾಮಿಡಿ ಒಂದಿಷ್ಟು ಹೆಚ್ಚಿಗೆ ಮಾಡಿ ಅದನ್ನು ಪ್ರದರ್ಶನ ಮಾಡಿದೆ. ಈ ವರ್ಷ ಏನಂತಂದ್ರೆ ನನಗೆ ಸ್ಟೋರಿ ಬರೆಯಕ್ಕೆ ಚಿಂತೆ ಇಲ್ಲ, ಕಾಮಿಡಿ ಬರಿಬೇಕಂದ್ರೆ ಬಹಳ ತ್ರಾಸ, ಕಷ್ಟದ ಕೆಲಸ. ಆಮೇಲೆ ಡಬಲ್ ಮೀನಿಂಗ್ ಇರಂಗಿಲ್ಲಲ್ಲ, ಅದು ಬಹಳ ಮುಖ್ಯ. ಹೌದು, ಕಲಾವಿದ ತನ್ನ ಭಾವನೆಯಲ್ಲಿ, ತನ್ನ ಒಂದು ಅಭಿನಯದಲ್ಲಿ, ತನ್ನ ಒಂದು ಧ್ವನಿಯ ಏರಿಳಿತಗಳಲ್ಲಿ ಇದರಲ್ಲಿ ಜನರನ್ನು ನಗಿಸ್ಬೇಕಾಗಿರ್ತದೆ. ಅಲ್ಲಿ ಅಥವಾ ವಿಷಯ ಕೊಡ್ಬೇಕಾಗ್ತದೆ. ಹಂಗಾಗಿ ಸ್ವಲ್ಪ ಕಷ್ಟ. ಅದಕ್ಕೇನಂತಂದ್ರೆ ಇಲ್ಲಿ ಈಗ ಕೊನೆಗೆ ಈಗ ಒಂದು ಇವತ್ತು ತಾರೀಕು 16/11/2025. ಈಗ ಒಂದು 15 ದಿವಸದಿಂದ ಇಲ್ಲಿಗೆ ಬಂದ ಮೇಲೆ ಈ ವರ್ಷ ಒಬ್ಬರದು ಏನಪ್ಪ ಅಂತಂದ್ರೆ MI ಜಿಡ್ಡಿ ಅಂಥೇಳಿ ಅವರು ಶಿಕ್ಷಕರು. ಮತ್ತೇನಪ್ಪ ಅಂತಂದ್ರೆ ಭಾವನಗರದವರು. ಅವರು ನನಗೆ ಫೋನ್ ಮಾಡಿದ್ರು, ನೋಡ್ರಿ ನನ್ನ ಲಿಂಗ ಸಬ್ಜೆಕ್ಟ್ ಐತಿ, ಅದರ ಕರೆ ಬಳಸ್ಕೋತೀರಿ ಅಂತ ಫೋನ್ ಮಾಡಿದ್ರು. ನಿಮ್ಮ ಅಮೇಚೂರ್ ನಾಟಕ ಬಹಳ ದೊಡ್ಡ ಬರ್ತಾವ, ಪೂರ ಆಡೋಕ್ಕಾಗಲ್ಲ, ನಮ್ಗೆ ಸಮಯದ ಅಭಾವ ಇರ್ತದೆ. ನಾವು ಏನೇ ಮಾಡಿದ್ರು 2.25 ತಾಸು 2.25 ತಾಸು ನಾಟಕ ಮುಗಿಬೇಕು. ಅದಕ್ಕೆ ನೋಡೋಣ ಕಳಿಸಿದ್ರು. ಅವ್ರು ಕಳಿಸಿದ ಮೇಲೆ ಒಂದು 150 ಪುಟ ಮ್ಯಾಲಿತ್ತದ ನಾಟಕ. ಓದಿದೆ ನಾನು ಪೂರ್ತಿ. ಓದ್ಮೇಲೆ ಕಾಮಿಡಿ ನನಗೆ ಇದಾಗಲಿಲ್ಲ. ಆಮೇಲೆ ಸ್ಟೋರಿ ನೋಡಿದೆ. ಸ್ಟೋರಿನೂ ನನಗೆ ಬೇಕಾಗಿರೋದು 26 ಪುಟ. 26 ಪುಟ ಸ್ಟೋರಿ ಬೇಕು. ಒಟ್ಟು 50 ಪುಟದಾಗ ಮುಗಿದಿರ್ಬೇಕು ಸರ್. ಅಷ್ಟೇ ಸ್ಟೋರಿ, ಅಷ್ಟೇ ಕಾಮಿಡಿ, ಆದ್ರೆ ನಡೀತಾವ. ಅದಕ್ಕೇನಪ್ಪ ಅಂದ್ರೆ ಜೊತೆಗೆ ಏನಂದ್ರೆ ಅಷ್ಟೇ ಟೈಮ್ನಲ್ಲಿ ಜನರಿಗೆ ಒಂದು ಒಳ್ಳೆ ಸಂದೇಶನೂ ಮುಟ್ಟಬೇಕು. ಜೊತೆಗೆ ಬಂದಂಥವ್ರಿಗೆ ಏನಪ್ಪ ಅಂತಂದ್ರೆ ಅವ್ರಿಗೊಂದು ಖುಷಿಗೋಸ್ಕರ, ಮನೋರಂಜನೆಗೋಸ್ಕರ ಏನಂತಂದ್ರೆ ಕಾಮಿಡಿನೂ ಆಗಿರ್ಬೇಕು. ಆ ಕಾರಣಕ್ಕೆ ಅವ್ರದ್ದೊಂದು ಕತೆ ಓದಿದೆ ನಾನು.
ಓದಿದ್ಮೇಲೆ ಅಷ್ಟು ನನ್ನ ತಲೆಗೆ ಬಂದುಬಿಡ್ತದೆ. ಒಂದು ಹುಡುಗ ಅದಲ್ಲ ಶರಣು ಅಂಥೇಳಿ, ಇಲ್ಲಿ ಆ ಹುಡುಗ ಬರೀತನ ರೂಮ್ ಹಿಡ್ಕೊಂಡು ಒಂದು 2 ದಿವಸದಾಗ ಬರೆದ್ಬಿಟ್ಟೆ ನಾನು. ಪ್ರದರ್ಶನವೂ ಆಯಿತು. ರಚನೆ ಏನಪ್ಪ ಅಂತಂದ್ರೆ 2 ದಿವಸದಾಗ ಅದಕ್ಕೆ ಸ್ಟೋರಿನ ನನ್ನದೇ ಶೈಲಿಯಲ್ಲಿ ಬರೆದು ಬಿಟ್ಟೆ. ಸರ್ ಚೆನ್ನಾಗಿ ಮೂಡಿ ಬಂತು ಸರ್. ಆಮೇಲೆ ಇದು ಕಾಮಿಡಿನೂ ಚಲೋ ಮಾಡಿದ್ವಿ. ಬಟ್ ಏನಂತಂದ್ರೆ ಇಲ್ಲಿ ಇನ್ನೊಂದು ಸರ್, ನಿಮ್ಮ ಒಂದು ಕಂಪನಿಯಲ್ಲಿ ಸರ್ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್. ಆ ಕಲಾವಿದರ ಬಗ್ಗೆ ಸ್ವಲ್ಪ ನಮ್ಗೆ ಸ್ವಲ್ಪ ತಿಳಿಸಿ ಸರ್. ಯಾಕಂದ್ರೆ ಶ್ರೇಷ್ಠ ಕಲಾವಿದರು ನಿಮ್ಮ ಕಂಪನಿಯೊಳಗೆ ಇದ್ದಾರೆ ರೀ. ಅದಾರ ಮಾರುತಿ ಶೆಟ್ಟಿ ಅಂತ ಒಬ್ರು ಅದಾರ, ಆಮೇಲೆ ಪ್ರಕಾಶ್ ಮೂಡಿಗೆರೆ ಅಂತ ಅದಾರ, ರಾಘವೇಂದ್ರ ಮುದೋಳ್ ಅಂತ ಅದಾರ, ಹಿಂಗೆ ಹೆಣ್ಮಕ್ಳು ಅನ್ನಪೂರ್ಣ ಧಾರವಾಡ ಅಂತ ಅದಾರ. ಆಮೇಲೆ ನನ್ನ 2 ಮಕ್ಳು ಏನಪ್ಪ ಅಂತಂದ್ರೆ ಕಾಮಿಡಿ ಕಿಲಾಡಿಗಳಲ್ಲಿ ಹೋಗಿ ಬಂದು ಸುಜಾತ, ಆಮೇಲೆ ಮಜಾ ಭಾರತ ಮಜಾ ಟಾಕೀಸ್ ಗಿಚ್ಚು ಗಿಲಿಗಿಲಿಯಾಗ ನೀಲಾಜಿ ಅವರಿಗೆ ಅಂತ ಹೇಳಿ ಯಾಕೆ ಇವರೆಲ್ಲ ಕಲಾವಿದರು ಅದಾರ. ಇನ್ನೂ ಸಾಕಷ್ಟು ಕಲಾವಿದರು ಅದಾರ. ಅದ್ರ ಜೊತೆಗೆ ನನಗೇನಂತಂದ್ರೆ ರಂಗಭೂಮಿಗೀಗ ಕಲಾವಿದರ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಸರ್. ಇಲ್ಲವೇ ಇಲ್ಲ ಅನ್ನೋದ್ರಿ. ಇಲ್ಲ, ಯಾಕಾಯ್ತು ಅಂತಂದ್ರೆ ದೇಶ ಶ್ರೀಮಂತ ಆಗೈತಿ. ದೇಶ ಶ್ರೀಮಂತ ಆಗೈತಿ. ಈಗ ನಾವು ಶ್ರೀಮಂತ ಆದ್ರೂ ಕೂಡ ನಾವು ಒಂದೇ ಊರಾಗಿರ್ತೀವಪ್ಪ ಅಂದ್ರೆ ಜನ ಸಿಗ್ತಾರೆ, ನಮ್ ಕಲಾವಿದ್ರು ಕಲಿಯಕ್ ಸಿಗಲ್ಲ ಅಂತಲ್ಲ. ಬಟ್ ನಮ್ ತಿರುಗಾಟದ ಜೀವನ ಅಲ್ಲ. ಆ ಕಾರಣಕ್ಕೆ ಅಲ್ಲಿ ಹೊಂದ್ಕೊಳ್ಳೋದು ಬಹಳ ಕಷ್ಟ ಐತಿ. ಅಂತದ್ರಲ್ಲಿ ಸರ್ ಅವ್ರಿಗೆ ಪೇಮೆಂಟ್ ಏನು ಕೊರತೆ ಇಲ್ಲ. ಇವತ್ತಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಕನಿಷ್ಠ ಏನಂತಂದ್ರೆ ಒಂದು 30,000 ಮೇಲೇನೆ ಪೇಮೆಂಟ್ ಅದ. ತಿಂಗಳಿಗೆ ಊಟ ವಸತಿ ಕೊಟ್ಟು ಒಂದು 30,000 ಮೇಲೆ. ಇದು ಪ್ರಥಮವಾಗಿ ಹೊಸದಾಗಿ ಬಂದವ್ರಿಗೆ. ಇನ್ನು ಪಾತ್ರ ಮಾಡಿ ಚಲೋ ಇದನ್ನ ಮಾಡ್ತಾರಪ್ಪ ಅಂದ್ರೆ 60,000 70,000 1 ಲಕ್ಷ ಒಂದು ಗಂಡ ಹೆಂಡತಿ ಜೋಡಿಗೆ ಹಿಂಗೆಲ್ಲ ಪೇಮೆಂಟ್ ಅದಾವ. ಆದ್ರೆ ಏನಂತಂದ್ರೆ ನಾವೇನ್ ಮಾಡ್ತೀವಿ, ಕಲಾವಿದರ ಸಂಖ್ಯೆ ಕಡಿಮೆ ಆಗ್ತದೆ, ಹೆಚ್ಚಿಗೆ ಮಾಡ್ಬೇಕನ್ನಂತ ಉದ್ದೇಶದಿಂದ ನನ್ನಲ್ಲಿ ಹೊಸಬ್ರು ಬರಾಕು ಇಷ್ಟಪಡ್ತಾರ, ಬರಾಕ ಇಷ್ಟಪಡ್ತಾರ. ಆಮೇಲೆ ನಾನೇನಂತಂದ್ರೆ ಅವ್ರಿಗೆ ಎಂಥನೇ ಇರಲಿ ಸ್ವಲ್ಪ ಆಸಕ್ತಿ ಇದ್ರೆ ಸಾಕು, ನಾವು ಅವರಿಗೆ ಒಳ್ಳೆ ರೀತಿಯಿಂದ ಡೈರೆಕ್ಷನ್ ಕೊಟ್ಟು ಹಿಂಗೆ ಮಾತಾಡಬೇಕು, ಇಷ್ಟು ಮಾತಾಡಬೇಕು, ಈ ರೀತಿಯಾಗಿ ಮಾತಾಡಬೇಕು, ಮಧ್ಯದಲ್ಲಿ ಗ್ಯಾಪ್ ಇಷ್ಟು ಕೊಡಬೇಕು, ಜನ ನಗಕ್ಕೆ ಇಷ್ಟು ಗ್ಯಾಪ್ ಕೊಡಬೇಕು, ಈ ಟೈಮಿಗೆ ಮಾತು ಎತ್ತಬೇಕು, ಹಿಂಗೆ ಮಾತಾಡಬೇಕು, ಮಾತಿನ ಒಂದು ಢಂಗ ರೀತಿ ಅದರದ ಹಿಂಗಿರ್ಬೇಕು. ಆಮೇಲೆ ಏನಪ್ಪ ಅಂದ್ರೆ ಪಾತ್ರ ನಿಂದ ಯಾವ್ದಪ್ಪ, ಈಗ ಒಂದು ಗ್ರಾಮ್ಯ ಭಾಷೆ ಪಾತ್ರ ಮಾಡವ ಇರ್ತಾನ, ಕಲಿಲಾರ್ದವ, ಅವನ ಭಾಷೆನೇ ಬೇರೆ. ಈ ಕಲ್ತಂತ ಅವನ ಭಾಷೆನೇ ಬೇರೆ, ಗ್ರಂಥ ಭಾಷೆ ಅವಂದಿರ್ತದ. ಆ ತೆರನಾಗಿ ನಾವೆಲ್ಲ ಅವರಿಗೆ ಒಳ್ಳೆ ರೀತಿಯಾದ ಒಂದು ಗೈಡೆನ್ಸ್ ಅನ್ನ, ಮಾರ್ಗದರ್ಶನವನ್ನ ನೀಡಿ ಅವ್ರಿಗೇನಂದ್ರೆ ತಿದ್ದಿ ನಟರನ್ನಾಗಿ ಮಾಡ್ತೀನಿ. ಹಿಂಗಾಗಿ ಹೊಸಬ್ರು ನನ್ನ ಹತ್ರ ಬರ್ತಾರ, ಹೊಸಬ್ರಿಗೂ ರೆಡಿ ಮಾಡಿ ಬಿಡ್ತೀನಿ. ಮತ್ತೆಲ್ಲರ ಅವ್ರ ಬದುಕಲಿ, ಏನಾರ ಆಗಲಿ, ಅವ್ರು ಒಳ್ಳೇದಾದ್ರೆ ಸಾಕು. ಬಹಳ ದೊಡ್ಡ ಮನಸ್ಸು ಸರ್ ತಮ್ಮ. ಯಾಕಂದ್ರೆ ನಮ್ಮ ಗೋಕಾಕ್ ಶಾರದಾ ಸಂಗೀತ ನಾಟಕ ಮಂಡಳಿ ಕೂಡ ಸರ್ ಇದು ಕಲಾವಿದರನ್ನ ತಯಾರು ಮಾಡುವ ಕಾರ್ಖಾನೆ ಅಂತ ಹೆಸರಾಗಿದೆ ಸರ್. ಹೌದೌದು, ಗೊತ್ತದ ಅವರೆಲ್ಲ. ಇಂಥ ಒಂದು ನಮ್ಮ ಗೋಕಾಕಕ್ಕೆ ತಾವು ಬಂದು ಸರ್ ತಮ್ಮದೇ ಅಂತ ಒಂದು ನಾಟಕಗಳನ್ನು, ಸ್ವರಚಿತ ನಾಟಕಗಳನ್ನು ಪ್ರದರ್ಶನ ಮಾಡಿಸಿದ್ರೆ ನಮ್ಮ ಗೋಕಾವಿ ನಾಡಿನ ಅಷ್ಟೇ ಸುತ್ತಮುತ್ತಲಿನ ಎಲ್ಲರೂ ನಿಮ್ಮ ನಾಟಕಗಳನ್ನು ನೋಡಿ ಸರ್ ಸಂತೋಷಪಟ್ಟು ಅಭಿಮಾನದಿಂದಲೇ ಹೇಳಿಕೊಳ್ಳುವಂಗೆ ಮಾಡಿದ್ರಿ ಸರ್. ಅದಕ್ಕಾಗಿ ನಿಮಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಕಡಿಮೆ ಸರ್. ಇಂಥ ಒಂದು ಸಂದರ್ಭದಲ್ಲಿ ಸರ್ ನಮ್ಮ ಆತ್ಮೀಯರು ಕಟ್ಟಿದಂಥ ಈ ಒಂದು ಸಂಸ್ಥೆ ಸರ್ ಇದು ಸರ್ ಅಷ್ಟೇ ರೀ, ನಮ್ಮ ನಾಟಕದ ಹೆಂಗೆ ಅನಿಸಿಕೊಂಡು ಹೋಗೋದು ಎಷ್ಟು ಕಷ್ಟದಾಯಕ ಅದಾವ ರೀ, ಅಷ್ಟೇ ಸರ್ ಈ ಸಂಸ್ಥೆ ಸರ್ ಸೀತಾರಾಮ್ ನ್ಯೂಸ್ ಚಾನಲ್ ಸರ್ ತನ್ನದೇ ಆದ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಮಾಲೀಕರು ನಮ್ಮ ಮಲ್ಲಿಕಾರ್ಜುನ ಜೋತಾರವರು ತಮ್ಮನ್ನು ತಮ್ಮ ಸ್ಟುಡಿಯೋ ಕೈಗೆ ಕರೆಸಿಕೋಬೇಕು ಅಂದರೆ ನಿಮ್ಮ ಒಂದು ಬದುಕಿನ ಒಂದು ಶಿವಾವಲೋಕನವನ್ನು ನಮ್ಮ ಜನಮಾನಸಕ್ಕೆ ತಲುಪಿಸಬೇಕು ಅನ್ನೋಂಥ ಉತ್ಕಟವಾದಂಥ ಬಯಕೆಯನ್ನು ನನಗೆ ವ್ಯಕ್ತ ಮಾಡಿದ್ದಾರೆ ಸರ್. ಅವರಂತ ಮತ್ತು ನಮ್ಮ ಆತ್ಮೀಯರು ನನಗಾಗಿ ಮಗನ ಸಮಾನ ನಮ್ಮ ಶ್ರೀರಾಮಕರ್ ಸರ್, ಅಭಿಲಾಷ್ ಅವರು ನಿಮಗೆಲ್ಲ ವಿನಂತಿ ಮಾಡಿದಾಗ ಬಹಳ ಪ್ರೀತಿಯಿಂದ ಬಂದಿರಿ ಸರ್. ಮತ್ತು ನಮ್ಮ ಒಂದು ನ್ಯೂಸ್ ಚಾನಲ್ದಾಗ ತಮ್ಮದೇ ಆದಂಥ ಒಂದು ಬದುಕಿನ ಶಿವಾವಲೋಕನ ನಿಮಗೆ ಹೇಳಿಕೊಟ್ರಿ. ಮತ್ತು ನಿಮಗೆ ದೇವರು ಇಂದಷ್ಟು ಆಯುರಾರೋಗ್ಯ ಭೋಗಭಾಗ್ಯವನ್ನು ಕೊಡಲಿ. ನಿಮ್ಮಿಂದ ನಮ್ಮ ಕನ್ನಡ ಸಾರಸ್ವತ ಲೋಕ ಇನ್ನೂ ಹೊಸ ಒಂದು ನಾಟಕ ಕೃತಿಗಳನ್ನು ಕನ್ನಡ ಅಂಬಾಯಿ ಮಡ್ಲಿಗೆ ತಲುಪಿಸುವಂಥ ಆಗಂತ ಶುಭವನ್ನು ಕೋರ್ತಾರೆ. ತಮಗೆ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ನನ್ನ ವಾಕ್ ಪುಷ್ಪಗಳನ್ನು ಕನ್ನಡ ತಾಯಿ ಸರಸ್ವತಿಯ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತೀನಿ. ಸರ್ವರಿಗೆ ಶುಭವಾಗಲಿ. ಜೈ ಥ್ಯಾಂಕ್ ಯು. ಧನ್ಯವಾದ ಸರ್.